ಹಲೋ, ನಿನ್ನೆ ಸಚೇತನ ಕಾರ್ಯಕ್ರಮದ ವಿಷಯ ಏನಿತ್ತು? ಜಲ ಮಾಲಿನ್ಯ ಮತ್ತು ಸಂರಕ್ಷಣೆಯ ಬಗ್ಗೆ ಪರಶುರಾಮ್ ರೇಣಿ ಇದ್ಕಿದ್ದಾಗ ನಿನ್ನೆ ರೆಡಿ ಆಗೋಣ. ಎಲ್ಲರಿಗೂ ಶುಭ ಮುಂಜಾನೆ. ಇಂದಿನ ಸಚೇತನ ಕಾರ್ಯಕ್ರಮದ ವಿಷಯ ವಾಯು ಮಾಲಿನ್ಯ. ನನ್ನ ಹೆಸರು ಪರಶುರಾಮ್ ರೇಣಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಪರಿಸರ ಮಾಲಿನ್ಯ ಪ್ರಕಾರಗಳಲ್ಲಿ ವಾಯು ಮಾಲಿನ್ಯವು ಒಂದು. ವಾತಾವರಣಕ್ಕೆ ಹೊಗೆ, ವಿಷಕಾರಿ ಅನಿಲಗಳು ಅಥವಾ ರಾಸಾಯನಿಕಗಳು ಸೇರಿಸುವ ಕ್ರಿಯೆಗೆ ವಾಯು ಮಾಲಿನ್ಯ ಎಂದು ಕರೆಯುತ್ತಾರೆ. ಕಾರ್ಖಾನೆಗಳಿಂದ ಬರುವ ಹೊಗೆಯಿಂದ ವಾಯು ಮಾಲಿನ್ಯವಾಗುತ್ತದೆ. ಕಸಗಳನ್ನು ಸುಡುವುದರಿಂದ ಮತ್ತು ಪ್ಲಾಸ್ಟಿಕ್ ಬಳಕೆಯಿಂದ ವಾಯು ಮಾಲಿನ್ಯ ಉಂಟಾಗುತ್ತದೆ. ವಾಯು ಮಾಲಿನ್ಯದಿಂದ ಉಸಿರಾಟದ ತೊಂದರೆ. ವಾಯು ಮಾಲಿನ್ಯದಿಂದ ಉಸಿರಾಟದ ತೊಂದರೆ, ಅಸ್ತಮ ಮುಂತಾದ ಕಾಯಿಲೆಗಳು ಉಂಟಾಗುತ್ತದೆ. ವಾಯು ಮಾಲಿನ್ಯ ಹವಾಮಾನದ ಬದಲಾವಣೆಗೆ ಕಾರಣವಾಗುತ್ತದೆ. ಪ್ರಾಣಿ ಮತ್ತು ಪಕ್ಷಿಗಳ ಜೀವನಕ್ಕೆ ಅಪಘಾತ ಉಂಟಾಗುತ್ತದೆ. ಹೆಚ್ಚು ಮರಗಳನ್ನು ನೆಡುವುದರಿಂದ ವಾಹನ ಬಳಕೆ ಕಡಿಮೆ ಮಾಡು. ವಾಯು ಮಾಲಿನ್ಯವನ್ನು ತಡೆಗಟ್ಟಬಹುದು. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದರಿಂದ ವಾಯು ಮಾಲಿನ್ಯವನ್ನು ನಿಯಂತ್ರಣಕ್ಕೆ ತರಬಹುದು. ಆರೋಗ್ಯಕರವಾದ ಜೀವನಕ್ಕೆ ಶುದ್ಧ ಗಾಳಿ ಅತ್ಯಗತ್ಯ. ಹಾಗಾಗಿ ವಾಯು ಮಾಲಿನ್ಯವು ತಡೆಗಟ್ಟುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಹಸಿರು ಬೆಳೆಸಿ, ವಾಯು ಉಳಿಸಿ. ವಾಯು ಮಾಲಿನ್ಯವನ್ನು ತಡೆಗಟ್ಟಲು ಸಾರ್ವಜನಿಕ ಸಾರಿಗೆ, ಎಲೆಕ್ಟ್ರಿಕ್ ವಾಹನಗಳು ಮತ್ತು ಸೌರಶಕ್ತಿಗಳಂತಹ ನವೀಕರಿಸಬಹುದಾದ ಇಂಧನಗಳ ಮೂಲಗಳನ್ನು ಬಳಸಬೇಕು. ಹೆಚ್ಚು ಮರಗಳನ್ನು ನೆಡುವುದು, ತ್ಯಾಜ್ಯವನ್ನು ಸುಡುವುದನ್ನು ನಿಲ್ಲಿಸುವುದು, ಕೈಗಾರಿಕೆ ಫಿಲ್ಟರ್ ಅಳವಡಿಸುವುದು ಮತ್ತು ಅಗತ್ಯವಿಲ್ಲದಿದ್ದಾಗ ವಿದ್ಯುತ್ ಉಪಕರಣಗಳನ್ನು ಆಫ್ ಮಾಡುವುದು ಪ್ರಮುಖ ನಿಯಂತ್ರಣ ಕ್ರಮಗಳಾಗಿವೆ. ವಾಯು ಮಾಲಿನ್ಯ ತಡೆಗಟ್ಟುವ ಪ್ರಮುಖ ಕ್ರಮಗಳು: ಹಸಿರು ಇಂಧನ ಮತ್ತು ತಂತ್ರಜ್ಞಾನ, ಕಲ್ಲಿದ್ದಲು ಬದಲು ಧ್ರುವೀಕೃತ ನೈಸರ್ಗಿಕ ಅನಿಲ, LNG ಮತ್ತು ಹೈಡ್ರೋಜನ್ ಇಂಧನ ಬಳಕೆಯನ್ನು ಉತ್ತೇಜಿಸುವುದು. ವಾಹನ ಮಾಲಿನ್ಯ ನಿಯಂತ್ರಣ, ಎಲೆಕ್ಟ್ರಿಕ್ ವಾಹನ EVs ಅಳವಡಿಸಿಕೊಂಡು ಕಾರ್ಪೂಲಿಂಗ್ ಮಾಡುವುದು ಮತ್ತು ನಿಯಂತ್ರಣ. FUO ಬಳಕೆಯನ್ನು ಉತ್ತೇಜಿಸುವುದು. ಮರ ನೆಡುವುದು, ಹೆಚ್ಚಿನ ಮರಗಳನ್ನು ನೆಡುವುದರಿಂದ ದ್ಯುತಿಸಂಶ್ಲೇಷಣೆಯ ಮೂಲಕ ಕಾರ್ಬನ್ ಡೈಆಕ್ಸೈಡ್ CO2 ಹೀರಿಕೊಂಡು ಗಾಳಿ ಶುದ್ಧವಾಗುತ್ತದೆ. ತ್ಯಾಜ್ಯ ನಿರ್ವಹಣೆ, ಪ್ಲಾಸ್ಟಿಕ್ ಎಲೆಗಳು ಮತ್ತು ಇತರ ಕಸವನ್ನು ಸುಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಕೈಗಾರಿಕಾ ಹೊರಸೂಸುವಿಕೆ, ಕಾರ್ಬನ್ ಡೈಆಕ್ಸೈಡ್ ಎತ್ತರ ಹೆಚ್ಚಿಸುವುದು ಮತ್ತು ಹಾನಿಕಾರಕ ಅನಿಲಗಳನ್ನು ಫಿಲ್ಟರ್ ಮಾಡುವುದು. ತಂತ್ರಜ್ಞಾನ ಬಳಸುವುದು. ಶಕ್ತಿ ಸಂರಕ್ಷಣೆ, ಮನೆಯಲ್ಲಿ ಮತ್ತು ಕಚೇರಿಯಲ್ಲಿ LED ದೀಪಗಳನ್ನು ಬಳಸುವುದು ಮತ್ತು ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡುವುದು. ಅರಿವು ಮಾಡಿಸುವುದು. ಪರಿಸರ ಸಂರಕ್ಷಣೆ ಮತ್ತು ಮಾಲಿನ್ಯದಂದು ಬಗ್ಗೆ ಸಾರ್ವಜನಿಕ ಜಾಗೃತಿ ಮಾಡುವುದು. ಈ ಕ್ರಮಗಳನ್ನು ಅನುಸರಿಸುವುದರಿಂದ ವಾಯು ಮಾಲಿನ್ಯವನ್ನು ಗಣನೀಯವಾಗಿ ಕಡಿಮೆ ಮಾಡುವುದು. ಕಾಡು ಬೆಳೆಸಿ, ನಾಡು ಉಳಿಸಿ. ಧನ್ಯವಾದ.